ಅಲ್ಲೆಲ್ಲ ಸುತ್ತಾಡ್ಬಿಟ್ನಲ್ಲ, ನನಗೆ ಕಾಲು ಸ್ವೆಲ್ಲಿಂಗ್ ಜಾಸ್ತಿ ಆಗೋಗ್ಬಿಟ್ಟಿತ್ತು. ನಮ್ಮ ಅಣ್ಣ ಬೇರೆ ನಮ್ಮ ಅಣ್ಣ ಬಂದಿದ್ದು ರಾತ್ರಿ ಲೇಟ್ ಆಯಿತು, 10:45 ಬಂದರು. ನಮ್ಮ ಏರಿಯಾದಲ್ಲಿ ನಂದಿನಿ ಹಾಲಿಗೆ ಅಭಾವ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ನಿಮ್ಮ ಏರಿಯಾದಲ್ಲೂ ಹಂಗೇನಾ? ಅದೇ ಬರೀ ನ್ಯೂಸ್ ಚಾನಲ್ ಅವ್ರಂಗೆ ಭಯ ಹುಟ್ಟಿಸ್ತಾವ್ರ, ಇಲ್ಲ ನಿಜವಾಗ್ಲೂ ಆ ಸಿಚುವೇಶನ್ ಇದೆಯೋ? ನನಗಾಗಲ್ಲಪ್ಪ, ಡಬಲ್ ಕೆಲಸ ಎಲ್ಲ. ಅದು ಏನಕ್ಕೆ ಅದು ಮೇಲೆ ಇಟ್ಕೊಂಡು ತೊಳಿತಾ ಇದ್ರೆ ಗೊತ್ತಿಲ್ಲ, ಹ್ಯಾಂಡಲ್ನ ಹೊಡೆದಿದ್ದಾರೆ, ಕಟ್ ಆಗೋಗ್ಬಿಟ್ಟಿದೆ. ನಿಮಗೆ ಇಂಥ ಬಂಗಾರದಂತ ಗಂಡನ ಬೈಯೋಕ್ಕಾಗತ್ತಾ? ಬಂದರು ನಮ್ಮ ಯಜಮಾನರು ಬಂದರು. ನಾನು ಆ್ಯಕ್ಚುಲಿ ತಾಯಿ ಕಾರ್ಡ್ ಮಾಡಿಸಿದ್ದೆ ಲೇಟು. ಏನೋ ಒಂದು ಅವಾಗವಾಗ ಕಂಪ್ಲೇಂಟ್ಸ್ ಮಾಡ್ತಾ ಇರಬೇಕು. ನೀನು ಹೀಗೆ ಇರೋದು. ಗುಡ್ ಮಾರ್ನಿಂಗ್. ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ತಿಂತಾ ಇದ್ದೀರಾ ಇವತ್ತು? ಚೆನ್ನಾಗಿ ಮಾಡಿದ್ದೀನಾ ಇಡ್ಲಿ ವಡ? ವೆರೈಟಿ ಮಾಡಿದ್ದೀನಲ್ವಾ? ನಾನೀಗ ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ, ಅವ್ರಿಗೆ ಇಡ್ಲಿ ವಡ ಸಾಂಬಾರು ಚಟ್ನಿ ಮಾಡಿಕೊಟ್ಟಿದ್ದೀನಿ. ಟಿಪ್ ಬೇಕು ಅಂದರೂ ಹಾಕ್ಕೊಟ್ಟಿದ್ದೀನಿ. ಹ್ಯಾಪಿ? ಹೋಟೆಲಲ್ಲಿ ಅಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಇತ್ತು, ಮತ್ತು ಫ್ರೂಟ್ಸ್ ಎಲ್ಲ ತೊಗೋಬೇಕಿತ್ತು. ಹಿಂಗೆ ತಂದು ಇಟ್ಟಿದ್ದೀವಿ ನೋಡಿ. ಆಲೇ 3-4 ಡೇಸಿಂದ ಫ್ರೂಟ್ಸೇ ಇರಲಿಲ್ಲ. ಈ ಬಿಸಿಲಲ್ಲಿ ಹೋಗೋದು ಯಾರು ಅಂದ್ಕೊಂಡು ಟೈಮ್ ಆಗಿಲ್ಲ ಅಂತ ಹೋಗೇ ಇರಲಿಲ್ಲ. ಇವತ್ತು ಹೋಗ್ತೀವಲ್ಲ ತರೋಣ ಅಂದ್ಕೊಂಡು ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಾ. ರಾತ್ರಿ ನಿದ್ದೆ ಆಗಿದೆ, ಬಟ್ ಆದ್ರೂ ಅದು ಸಮಾಧಾನ ಆಗಿಲ್ಲ ನನಗೆ ನಿದ್ದೆ. ಅಲ್ಲೆಲ್ಲ ಸುತ್ತಾಡ್ಬಿಟ್ನಲ್ಲ, ನನಗೆ ಕಾಲು ಸ್ವೆಲ್ಲಿಂಗ್ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಯೂಶ್ವಲಿ ಕಾಲು ಸ್ವೆಲ್ಲಿಂಗ್ ಇದ್ರೂ ನನಗೆ ಪೇಯ್ನ್ ಬರಲ್ಲ, ಬರೀ ಸ್ವೆಲ್ಲಿಂಗ್ ಇರತ್ತಷ್ಟೇ. ಬಟ್ ನೆನ್ನೆ ಪೇಯ್ನ್ ಆಗೋಗಿತ್ತು. ಬಟ್ ಅದು ನೆನ್ನೆ ಅಷ್ಟು ಗೊತ್ತಾಗಲಿಲ್ಲ. ಬೆಳಗ್ಗೆ ಎದ್ದರೆ ಫುಲ್ ಕಾಲು ಇಡೋಕ್ಕೆ ಆಗ್ತಾ ಇಲ್ಲ, ಇಂಬಡಿ ಸಿಕ್ಕಾಬಟ್ಟೆ ಪೇಯ್ನ್ ಆಗ್ತಾ ಇದೆ. ನಮ್ಮ ಅಣ್ಣ ಬೇರೆ ನಮ್ಮ ಅಣ್ಣ ಬಂದಿದ್ದು ರಾತ್ರಿ ಲೇಟ್ ಆಯಿತು, 10:45 ಬಂದರು. ಬಂದಮೇಲೆ ಊಟ ಎಲ್ಲ ಮಾಡಿಕೊಂಡು ನಮ್ಮ ಅಣ್ಣ ಬೇಗ ಮಲ್ಕೊಬಿಟ್ರು. ಪಾಪ ಅವರು ಫುಲ್ ಟಯರ್ಡ್ ಆಗಿದ್ರು. ಅವರು ಟ್ರೈನಿಂಗ್ ಇದೆಯಂತೆ ಬೆಂಗಳೂರಲ್ಲಿ 1 ವೀಕು. ಸೊ ಟ್ರೈನಿಂಗ್ ಮುಗಿಸ್ಕೊಂಡು ಮತ್ತು ಅವ್ರದ್ದೇನೋ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಲೇಟ್ ಆಗಿತ್ತು. ಬಟ್ ನಾನು ಆ್ಯಸ್ ಯೂಶ್ವಲ್ 12:30 ತನಕ, ಅದು ನಮಗೆ ಏನೇ ಬೇಗ ಕೆಲಸ ಮುಗಿದ್ರಿ ಟಯರ್ಡ್ ಆಗಿರಲಿ, ಬಿಫೋರ್ 12:30 ನಿದ್ದೆ ಬರೋದೇ ಇಲ್ಲ. ತುಂಬ ರೇರು ಆ ಥರ ಏನಾದ್ರೂ ಬೇಗ ಮಲ್ಕೊಂತೀವಿ ಅನ್ನೋದು. ಸರಿ ಅಂದ್ಕೊಂಡು 12:30 ಹೋಗಿ ಮಲ್ಕೊಂಡೆ. ಬೆಳಗ್ಗೆ ಬೇಗ ಇದ್ದೆ, 7:15 ನಮ್ಮ ಅಣ್ಣ ಬೇಗ ಹೊರಡ್ಬೇಕಿತ್ತು. ಪಾಪ ಬ್ರೇಕ್ಫಾಸ್ಟ್ ಎಲ್ಲ ಏನೂ ಮಾಡ್ಕೊಡೋಕ್ಕಾಗಲೇ ಇಲ್ಲ ನನಗೆ, ಸುಸ್ತಾಗಿದ್ದಕ್ಕೆ. ಹಾಗೆ ಇವತ್ತು ಇದೆಲ್ಲ ಬೇಗ ಮುಗಿಸ್ಕೊಂಡು ಬಂದ್ಬಿಡೋಣ ಅಂದ್ಕೊಂಡೆ. ಹೋಗಿ ಮುಗಿಸ್ಕೊಂಡು ಬಂದು ಮಲ್ಕೊಳ್ಳೋಣ ಅಂತ ಮಲ್ಕೊಂಡಿದ್ದು. ಅಷ್ಟೊತ್ತಿಗೆ ನಮ್ಮ ಮನೆಯಿಂದ ಫೋನ್ ಬಂತಾ, ಮಾತಾಡ್ಕೊಂಡು ಕೂತಿದೆ. ಈಗ ಮುಗೀತು, ಸಾಹೇಬ್ರಿಗೆ ಕಾಫಿ ಬೇಕಂತೆ, ಕಾಫಿ ಮಾಡಿಕೊಡ್ತಾ ಇದ್ದೀನಿ. ಏನಪ್ಪಾ ಸಮಾಚಾರ? ನಮ್ಮ ಏರಿಯಾದಲ್ಲಿ ನಂದಿನಿ ಹಾಲಿಗೆ ಅಭಾವ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ನಿಮ್ಮ ಏರಿಯಾದಲ್ಲೂ ಹಂಗೇನಾ? ನೀವ್ಯಾರಾದ್ರೂ ಬೆಂಗಳೂರಲ್ಲಿ ಇಲ್ಲ ಊರ್ ಕಡೆ ಇದ್ದು ನಂದಿನಿ ಹಾಲು ಯೂಸ್ ಮಾಡ್ತಾ ಇದ್ರೆ? ಏನಂದಿದ್ದು ಮನೋರ್ ಅಂಗಡಿಯವರು ನಂದಿನಿ ಹಾಲ್ಗೆ? ಪ್ರೊಡಕ್ಷನ್ ಕಮ್ಮಿ ಆಗಿದೆಯಂತೆ, ಜಾಸ್ತಿ ಮೊದಲು ಬಂದಂಗೆ ಬರ್ತಿಲ್ಲ. ಬೆಳಗ್ಗೆ ನಾರ್ಮಲ್ ಆಗಿ ಬರ್ತಾ ಇದೆ, ಮಧ್ಯಾಹ್ನದ ಕೂಟ ಬರಲ್ವಂತ. ಮಧ್ಯಾಹ್ನದ ಕೂಟ ಅದೇ ಪ್ರೊಡಕ್ಷನ್ ಏನೋ ಕಮ್ಮಿ ಆಗಿದೆ. ಅವರು ಬೆಳಗ್ಗೆ ಒಂದ್ಸರಿ ಸಪ್ಲೈ, ಮಧ್ಯಾಹ್ನ ಮತ್ತು ಸಂಜೆ ಒಂದ್ಸರಿ ಸಪ್ಲೈ ಏನೋ ಮಾಡ್ತಾರೆ. ಮಧ್ಯಾಹ್ನದ್ದು ಸಪ್ಲೈಗೆ ನಿಲ್ಲಿಸ್ಬಿಟ್ಟು ಸಂಜೆ ಸಪ್ಲೈ ಕಮ್ಮಿ ಮಾಡೋರಲ್ವಾ, ರಿಡಕ್ಷನ್ ಮಾಡೋರೆ. ಮೊನ್ನೆ ಅಂತೂ ಮರ್ತ್ಬಿಟ್ಟವ್ರೆ ಹಾಲು ಬೇರೆ ತರೋದು. ರಾತ್ರಿ 9:30 ಹೋಗಿ ಇಡೀ ನಮ್ಮ ಏರಿಯಾ ಹುಡುಕೊಂಡು ಕೊನೆಗೆ ಅದೆಲ್ಲೋ ಒಂದೇ ಒಂದು ಅರ್ಧ ಲೀಟ್ರ್ ಸಿಕ್ತು, ತಗೊಂಡು ಬಂದಿದ್ರು. ನೆನ್ನೆನೂ ಅಷ್ಟೇ ನಾನು ಬ್ಲೂ ಯೂಸ್ ಮಾಡ್ತೀನಿ, ಅದ್ರಲ್ಲಿ ಸ್ವಲ್ಪ ಫ್ಯಾಟ್ ಕಂಟೆಂಟ್ ಕಮ್ಮಿ ಇರುತ್ತೆ ಅಂತ. ಅದು ಬ್ಲೂ ಸಿಕ್ಕಿಲ್ಲ, ನೆನ್ನೆ ಆರೆಂಜೇ ತಂದವ್ರೆ. ಅದು ಆರೆಂಜ್ ನನಗೆ ಕುಡಿದ್ಬಿಟ್ರೆ ಜಾಸ್ತಿ ದೊಡ್ಡ ಕಪ್ಪಲ್ಲಿ ಕುಡಿತೀನಲ್ಲ, ಡೈಜೆಷನ್ ಆಗಲ್ಲ, ಅದು ಪ್ರಾಬ್ಲಮ್ಮು ನನಗೆ. ಸೊ ಅದಕ್ಕೆ ಬ್ಲೂನೇ ಸರಿ ನನಗೆ. ಸೊ ಹಿಂಗಾಗಿದೆ. ಅದಕ್ಕೆ ಕಾಫಿ ಬೇಕು ಅಂದರು, ಮಾಡಿಕ್ಕೆ ಹಾಲು ಬಿಸಿ ಇಟ್ಟಿದ್ದೀನಿ. ಅದಕ್ಕೆ ಮನುಗೆ ಹೇಳ್ತಾ ಇದ್ದೀನಿ, ಕಾಫಿ ಕಡೌನ್ ಮಾಡು, ಹಾಲು ಸಿಗ್ತಾ ಇಲ್ಲ, ಸಿಲಿಂಡ್ರು ಸಿಗ್ತಾ ಇಲ್ಲ. ಬರೀ ಹಾಲು ಒಂದೇ ಯೋಚನೆ ಮಾಡಿ, ಹಾಲು ಹೆಂಗೋ ಹುಡಿಕೊಂಡು ಹೋಗಿ ತಂದ್ಬಿಡ್ಬೋದು. ಸಿಲಿಂಡರ್ ಸಪ್ಲೈ ಆಗಿಲ್ಲ ಅಂದ್ರೆ ಆಮೇಲೆ ಊಟನೂ ಇಲ್ಲ, ಹೋಟ್ಲಲ್ಲೂ ಇಲ್ಲ, ಮನೇಲೂ ಇಲ್ಲ ಅನ್ನಂಗೆ ಆಗೋಯ್ತದೆ. ಅದೇನು ಬರೀ ನ್ಯೂಸ್ ಚಾನಲ್ ಅವ್ರಂಗೆ ಭಯ ಹುಟ್ಟಿಸ್ತಾವ್ರ, ಇಲ್ಲ ನಿಜವಾಗ್ಲೂ ಆ ಸಿಚುವೇಶನ್ ಇದೆಯೋ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ. ನಿನ್ಗೇನು ಅನ್ಸುತ್ತೆ? ಒಂದು 10% ಸಿಚುವೇಶನ್ ಇದೆ, ಇನ್ನು 90% ಬರೀ ಇವ್ರದ್ದು ಬಿಲ್ಡಪ್ ಅಂತೀಯಾ? ಅದು ಆಗತ್ತೆ ಸಾಮಾನ್ಯ. ಅವರೆಲ್ಲೋ ಒಂದು ಕಡೆ ಆಗಿರೋದನ್ನ ಕೇಳಿಕೊಂಡು ನನಗಾಗಲ್ಲಪ್ಪ, ಡಬಲ್ ಕೆಲಸ ಎಲ್ಲ ಎಷ್ಟು ನಡೀತಾ ಇದೆ. ಹೋಗ್ತೀನಿ, ಹಾಲು ತಣ್ಣಗಾಗ್ಬಿಟ್ರೆ ಮನುಗೆ ಇಷ್ಟ ಆಗಲ್ಲ. ಮೊದಲು ಫಸ್ಟ್ ಕಾಫಿ ಮಾಡಿಕೊಟ್ಬಿಡ್ತೀನಿ ಅವರಿಗೆ. ಇವತ್ತು ಚೆನ್ನಾಗಿ ಮಲ್ಕೊಂಡು ನಿದ್ದೆ ಹೊಡೆದಿದ್ದೀನಿ. ಮ್ಯಾಕ್ಸಿಮಮ್ ಟೈಮ್ ಇವತ್ತು ಮಲ್ಕೊಂಡೇ ಇದ್ದೆ, ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು ಯಾಕೋ ನನಗೆ. ನೆನ್ನೆ ಎಲ್ಲ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬಂದಿದ್ದೆಲ್ಲ. ನೆನ್ನೆ
ಮಧ್ಯಾಹ್ನ ಕುಕ್ ಮಾಡಿ ಕುಕ್ಕರೆಲ್ಲ ನಾನು ಸಿಂಕಿಗೆ ಹಾಕ್ತೋಳು, ತೊಳೆದೇ ಇರಲಿಲ್ಲ. ಇವತ್ತೂ ಅಷ್ಟೇ, ಮನು ನೀನೇನು ಮಾಡೋಕ್ಕೆ ಹೋಗ್ಬೇಡ, ನೀನು ಆರಾಮಾಗಿ ರೆಸ್ಟ್ ಮಾಡು, ನಾನು ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಪಾಪ ಅವರೇ ಸಿಂಕಲ್ಲಿರೋ ಪಾತ್ರೆನೆಲ್ಲ ನೀಟಾಗಿ ತೊಳೆದು ಗಿಂಕೆಲ್ಲಾನು ತೊಳೆದು ಇಟ್ಟಿದ್ದಾರೆ. ಸ್ಟವನ್ನು ಕ್ಲೀನ್ ಮಾಡಿಲ್ಲ, ಇವಾಗ ಮಾಡ್ಕೊತೀನಿ ನೈಟ್ ಅಡುಗೆ ಮಾಡ್ಬೇಕಾದ್ರೆ. ನಾನು ಪಾತ್ರೆ ತೊಳಿತಿದ್ರಂತೆ, ನಾನು ಡೈಲಿ ಈ ಕಪ್ಪಲ್ಲಿ ಆಯಿತಾ ಹಾಲು ಕುಡಿಯೋದು. ನಮ್ಮದು ಟ್ಯಾಪ್ ಈ ಥರ ಇದೆ ನೋಡಿ, ಅದು ಏನಕ್ಕೆ ಅದು ಮೇಲೆ ಇಟ್ಕೊಂಡು ತೊಳಿತಾ ಇದ್ರೆ ಗೊತ್ತಿಲ್ಲ, ಹ್ಯಾಂಡಲ್ನ ಹೊಡೆದಿದ್ದಾರೆ, ಕಟಾಗೋಗ್ಬಿಟ್ಟಿದೆ ಇದು ಹಿಂಗೆ. ಅದನ್ನು ತೆಗೆದು ವಿಂಡೋ ಮೇಲೆ ಇಟ್ಬಿಟ್ಟು ನಾನು ಎದ್ದು ಬಂದಾಗಲೇ ಆಲೇ ಎಷ್ಟು ಟೈಮು 5:15 ಏನೋ ಆಗಿತ್ತು. ಬರ್ತಿದ್ದಂಗೆ ನೈಸ್ ಮಾಡಿ ನೀನು ಅಡುಗೆ ಮನೆಗೆ ಹೋಗು, ಒಂದು ಕಪ್ ಕಾಫಿ ಮಾಡ್ಕೊಂಡು ಬಾ, ಹಂಗೆ ಅಲ್ಲಿ ಫಿಲ್ಟರ್ ಪಕ್ಕ ವಿಂಡೋ ಮೇಲೆ ಏನೋ ಇಟ್ಟಿದ್ದೀನಿ ನೋಡು, ಬೇಡ ಆಯಿತಾ ಅಂತೆಲ್ಲ. ನಾನು ಏನು ಮಾಡೋರು, ಫಿಲ್ಟರ್ ಪಕ್ಕ ಇನ್ನೇನು ಮಾಡೋಕ್ಕಾಗತ್ತೆ, ಮಹಾನ್ ಕಾರ್ಯ ಅಂಥದ್ದು, ಅಂಥದ್ದು. ನನಗೆ ಕಿಚನ್ಗೆ ಹೋಗೋಕ್ಕೆ ಭಯ ಆಯ್ತಾಯಿತ್ತು. ಹೋಗಿ ನೋಡಿದ್ರೆ ನಾನು ಹಾಲು ಕುಡಿಯೋ ಮಗ್ದು ಹ್ಯಾಂಡಲ್ ಹೊಡೆದಾಕಿದ್ದಾರೆ. ಅದಕ್ಕೆಲ್ಲ ಬೈಯೋಕ್ಕಾಗತ್ತೆ? ಆ ಮೆಟೀರಿಯಲ್ಗೆಲ್ಲ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋಕ್ಕಾಗತ್ತಾ? ಏನೋ ತುಂಬ ಕಾಸ್ಟ್ಲಿದು, ಪುನಃ ಅಫೋರ್ಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋ ಮೆಟೀರಿಯಲ್ಗಳಾದರೆ ಒಂದು ಸ್ವಲ್ಪ ಸಿಟ್ಟು ಮಾಡ್ಕೊಳ್ಳೋಣ, ಒಂದು ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡೋಕ್ಕಾಗಲ್ವಾ ಅಂತೆಲ್ಲ. ಇವೆಲ್ಲ 150 ಸಿಗೋದಕ್ಕೆಲ್ಲ ನಾವು ಇಂಥ ಬಂಗಾರದಂಥ ಗಂಡನ ಬೈಯೋಕ್ಕಾಗತ್ತಾ? ಯಾಕೋ ಭಯ ಆಗ್ತಾ ಇತ್ತಲ್ಲ. ಆದ್ರೂ ನಾನು ನೋಡ್ದಾ ಇಂಥವಕ್ಕೆಲ್ಲ ಬೈತೀನಿ ನಾನು. ಅಲ್ಲ, ನೀನು ಅಷ್ಟು ಕಷ್ಟಪಟ್ಟು ಇಟ್ಕೊಂಡಿದ್ದಲ್ಲ, ಇಳಿಸಕ್ ಹೋಗಿ ದಬಾಕಿದಲ್ಲ ಇವಾಗ. ಹೇಳು, ಇನ್ನೊಂದು ಪ್ಲೇಟ್ ಇದೆಯಲ್ಲ ತಿನ್ನೋದಲ್ಲ ಕೆಲಸ, ಚೆಲ್ದಾಗ ಹಿಡಿಯೋ ಕೆಲಸ ಏನೋ ಮಾಡಪ್ಪ ಓಲಿ. ನಾನಂತ ಸಣ್ಣ ಪುಟ್ಟ ಮೆಟೀರಿಯಲ್ಗೆಲ್ಲ ನಾನು ಇಂಪಾರ್ಟೆನ್ಸೇ ಕೊಡಲ್ಲ. ಆದರೂ ನೋಡಿ ನನ್ನ ಗಂಡ ನಾನು ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ಇವಾಗ ಗೊತ್ತಾಯ್ತು ನನಗೆ. ಅವರು ಹೋಗಿ ಅಲ್ಲಿ ಹ್ಯಾಂಡಲು ಇದು ಮಗ್ಗು 2 ಪಕ್ಕ ಇಟ್ಟವ್ರೆ. ನಾನು ಇದು ಇಟ್ಕೊಂಡು ನೋಡಿ ಏನಾದ್ರೂ ಹಂಗೆ ಪ್ಯಾಚಪ್ ಮಾಡ್ಬೋದು ಅಂತ ನೋಡೋಕೆ ಹೋಗಿ ನಾನು ಉಳ್ಕೊಂಡಿರೋ 1/2 ಪೀಸ್ ಹ್ಯಾಂಡಲ್ನು ಎತ್ತಾಕಿ ಅದನ್ನ ಇನ್ನೊಂದು 3 ಪೀಸ್ ಮಾಡಾಕ್ತೆ. ಅಲ್ಲಿ ಬಿಡು ಊಫಿ, ನೀನು ಹೊಡೆದಾಕ್ತೆ ನಾನು ಹೊಡೆದಾಕ್ತೆ, ನಾನು ಒಬ್ಬನೇ ಏನಲ್ಲ ಕಲ್ಪ್ರಿಟ್ಟು ಅಂತೆ ಬಂದ್ಬಿಟ್ಟು. ಜೊತೆಯಲ್ಲಿ ಅದಕ್ಕೆ ನಿನಗೆ ಬೇಜಾರು ಮಾಡಿಸ್ಬಾರ್ದು ಅಂತ ನಾನು ಹೊಡೆದಾಕ್ತೆ. ಇನ್ನೂ 3-4 ಮಗ್ಗಿದ್ದಾವೆ ಅದೇ ಸೈಜು, ಯೂಸ್ ಮಾಡಿದ್ರಾಯ್ತು. ಅದನ್ನ ಪೆನ್ ಹಾಕೋಕ್ಕೋ ಈ ಥರದಕ್ಕೆ ಏನಾದರೂ ಯೂಸ್ ಮಾಡೋಣ. ನನ್ನ ಟೇಬಲಲ್ಲಿ ಇಟ್ಕೊತೀನಿ ಬಿಡು, ಇನ್ನೇನು ಅದು ವೇಸ್ಟ್ ಹ್ಯಾಂಡಲ್ ಇಲ್ಲ ಅಂದರೆ. ಅದಕ್ಕೆ ಈಗ ಪೆನ್ ಸ್ಟ್ಯಾಂಡ್ ಮಾಡಿಬಿಡೋದು ಅದನ್ನು. ಇಲ್ಲ ಅಂದರೆ ಕಿಚನ್ ಅಂತೀನಿ, ಕಿಚನಲ್ಲಿ ಯೂಸ್ ಮಾಡ್ಬೋದು ಸ್ಪೂನ್ಸ್ ಹಾಕೋಕ್ಕೆ. ಅದು ಯಾವಾಗನೂ ಚಾಕುಗಳು ಹೊರಗಡೆ ಬರ್ತಾನೆ ಇರತ್ತಲ್ಲ, ಆ ಸ್ಟೀಲ್ ತೋರಿಸ್ತೇನೆ. ಅದು ಹಿಂಗೆ ರಿಂಗ್ ಥರ ಇರತ್ತಲ್ವ, ನನ್ನ ಚಾಕುಗಳು ಎಲ್ಲ ಹಾಕ್ದಾಗ ಹೊರಗಡೆಗೆ ಜಾರ್ ಬೀಳ್ತಾನೆ ಇರುತ್ತೆ. ಇದರಲ್ಲಿ ಈ ಥರದ್ದಿದೆ ನೋಡಿ, ಇದು ಹಿಂಗೆ ಬಂದ್ಬಿಡ್ತಾ ಇರುತ್ತೆ ಚಾಕುಗಳೆಲ್ಲ ಇದರಲ್ಲಿ. ಇದನ್ನ ಇವಾಗ ರಿಪ್ಲೇಸ್ ಮಾಡಿಡೋದು ಮಗ್ಗಿಗೆ. ಯಾಕೆ ವೇಸ್ಟ್ ಮಾಡೋದು? ಇದು ತಂದಿದ್ದೆ, ಮಸ್ಮೆಲ್ ಅಂತಂದಿದೆ, ಕಟ್ ಮಾಡಿಬಿಟ್ಟು ಮನಕ್ಕೆ ಕೊಟ್ಬಿಟ್ಟು ನಾನು ತಿಂತಾ ಇದ್ದೀನಿ. ಹೊಟ್ಟೆ ಆಗ್ತಾ ಇದೆ ನನಗೆ ಬಂದ ತಕ್ಷಣ. ಇವತ್ತಿನ್ನೂ ಸ್ನಾನನೂ ಆಗಿಲ್ಲ ನಂದು, ಇವಾಗ ಗೀಸರ್ ಆನ್ ಮಾಡಿದ್ದೀನಿ. ಹೋಗಬೇಕು ಲೇಟಾಗಿ, ಇನ್ನೊಂದು 1/2 ಅವರ್ ಬಿಟ್ಟು. ಮನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಗೀಜೆ ಎಲ್ಲನೂ ಆಲ್ರೆಡಿ ಮುಗಿಸ್ಬಿಟ್ಟು ಘಮ ಅನ್ನಿಸ್ತವ್ರೆ ಮನೇನ. ಅದ್ರದ್ದು ಧೂಪದ ಸ್ಟಿಕ್ತು ಸ್ಮೆಲ್ ಚೆನ್ನಾಗಿರುತ್ತೆ, ಬಟ್ ಅದೇ ಇವಾಗೆ ತುಂಬ್ಕೊಂಡಾಗ ಸ್ವಲ್ಪ ನನಗೆ ಇವಾಗ ಇದನ್ಸತ್ತೆ. ಆಯಿತು, ಹೊಗೆ ಎಲ್ಲ ಇನ್ನೇನು ಸ್ಪ್ರೆಡ್ ಆಯ್ತದು. The next morning. ಹಾಯ್, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇರೋದು. ನಾನು ಬೆಳಗ್ಗೆಯಿಂದ ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟಿದೆ. ಆ್ಯಸ್ ಯೂಶ್ವಲ್ ಎದ್ದಿದ್ದು ಲೇಟ್ ಆಯಿತು, ತಿಂಡಿ ಮಾಡ್ಕೊಂಡು ತಿಂದು ಇವತ್ತು ಮಸಾಲೆ ಚಿತ್ರಾನ್ನ ಮಾಡಿದ್ದೆ. ತಿಂದ್ಬಿಟ್ಟು ಕುತ್ಕೊಂಡಿದ್ವಿ. ಅವ್ರ ಕೆಲಸ ಏನೋ ಮಾಡ್ಕೊತಾ ಇದ್ರು. ಲಾಸ್ಟ್ ವೀಕು ನಾನು ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ನಲ್ಲ, ತಾಯಿ ಕಾರ್ಡ್ ಎಂಟ್ರಿ ಮಾಡಿಸ್ಬೇಕಿತ್ತು. ಅಂದರೆ ನಾವು ಅಲ್ಲಿ ಏನು ಚೆಕಪ್ ಮಾಡಿಸಲ್ಲ, ಹೊರಗಡೆ ಬೇರೆ ಕಡೆ ನಾನು ಚೆಕಪ್ ಮಾಡಿಸೋದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ. ಸೊ ಅವ್ರು ಹೇಳಿದರು, ನೀವು ಯಾವಾಗ ರುಟೀನ್ ಚೆಕಪ್ಪಿಗೆ ಹೋಗ್ತೀರಾ ಆವಾಗ ಬಂದು ತಾಯಿ ಕಾರ್ಡಿಗೆ ಎಂಟ್ರಿ ತಗೊಂಡು ಬನ್ನಿ, ಅವರು ಚೆಕಪ್ ಮಾಡಿರೋದು, ಅವ್ರು ಬರೆದಿರೋದು ಎಲ್ಲ ಅವ್ರದ್ದು ಫೈಲು, ಅದನ್ನ ನೋಡಿಕೊಂಡು ತಾಯಿ ಕಾರ್ಡಿಗೆ ಎಂಟ್ರಿ ಮಾಡಿಕೊಡ್ತೀವಿ ಅಂತ. ಸೊ ಲಾಸ್ಟ್ ವೀಕೆ ಹೋಗ್ಬೇಕಿತ್ತು. ಲಿಟ್ರಲಿ ನಾವು ಮರ್ತ್ಕೊಂಡೇ ಬಿಟ್ಟಿದ್ದೀವಿ ಅದ್ರ ಬಗ್ಗೆ. ಸಡನ್ನಾಗಿ ಸ್ಯಾಟರ್ಡೆ ನೆನಪಾಯಿತು, ಕಾಲ್ ಮಾಡಿ ಕೇಳಿದ್ರೆ ಅವ್ರು ಸ್ಯಾಟರ್ಡೆ ಅಡುಗೆಗೆ ಇಟ್ಟಿದ್ದೆ, ಸೊಪ್ಪು ಸಾಂಬಾರು ಮಾಡ್ತಾ ಇದ್ದೀನಿ. ಸೊ ಸ್ಯಾಟರ್ಡೆ ಕೇಳಿದ್ರೆ ಅವರೆಲ್ಲೋ ಹೊರಗಡೆ ಹೋಗಿದ್ರಂತೆ ಡ್ಯೂಟಿ ಮೇಲೆ, ಅದಕ್ಕೆ ಇವತ್ತು ಬನ್ನಿ ಅಂತ ಹೇಳಿದ್ರು. ಹೋಗಿದ್ದಾರೆ ಸಂಜೆ ಬಿಸಿಲು ಕಮ್ಮಿ ಆದಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ರು. ಯಾವುದಕ್ಕೂ ಒಂದು ಫೋನ್ ಮಾಡಿ ಕೇಳ್ಬಿಡು ಮಂಜು ಅಂತ ಅಂದರು. 12:30 ನಾನು ಫೋನ್ ಮಾಡಿ ಕೇಳಿದ್ದು, ಅವರು 1 o'clock ಒಳಗಡೆ ಬರಬೇಕು, ಇಲ್ಲ ಡಾಕ್ಟ್ರು ಹೊರಗಡೆ ಹೋಗ್ಬಿಡ್ತಾರೆ, ಅವರು ಡ್ಯೂಟಿ ಮೇಲೆ ಪುನಃ ಸಿಗಲ್ಲ, ಯಾವತ್ತೇ ಬಂದರೂ 1 o'clock ಒಳಗಡೆನೇ ಬರಬೇಕು ಈ ವೀಕಲ್ಲಿ ಅಂತಂದರು. ಸರಿ ಇನ್ನೇನು ಅಂದ್ಕೊಂಡು ಎದ್ದೋಗಿದ್ದಾರೆ. ಅದನ್ನು ಎಂಟ್ರಿ ಮಾಡಿಸ್ಕೊಂಡು ಬರ್ತೀನಿ ಅಂತ ನಾನು ಅಡುಗೆ ಮಾಡ್ತಾ ಇದ್ದೆ. ಸೊ ಇಷ್ಟು ನಡೀತಾ ಇದೆ ಇವತ್ತು.
ಆಮೇಲೆ ಮೊನ್ನೆ ಸಾರಿ ತನ್ನೆಲ್ಲ ಬ್ಲೌಸ್ ಸ್ಟಿಚ್ ಕೊಡೋಕೆ ಹೋಗ್ಬೇಕಿತ್ತು. ಆಮೇಲೆ ಪುನಃ ನಾನು ರೆಗ್ಯುಲರಾಗಿ ಸ್ಟಿಚ್ ಮಾಡಿಸೋ ಬೊಟ್ಟಿಕ್ಕು ದೂರ ಇರೋದು, ಅದು ಹೆಬ್ಬಾಳು ಬಿಟ್ಟು ಹೊರಗಡೆ ಇರೋದು, ಮಾನ್ಯತಾ ಟೆಕ್ ಪಾರ್ಕ್ ಹತ್ರ. ನಾನು ಆಲ್ಮೋಸ್ಟ್ 13 ಇಯರ್ಸಿಂದ ಕಸ್ಟಮರ್ ಅವರಿಗೆ. ಅವ್ರಿಗೆ ಕಾಲ್ ಮಾಡಿ ಕೇಳಿದೆ, ಮೇಡಮ್ ಸ್ಯಾಟರ್ಡೆ ಬರ್ತೀನಿ, ತೊಗೊತೀನಿ ನನ್ನ ಮನೆಯಲ್ಲೇ ಮೆಜರ್ಮೆಂಟು, ನೀವು ಇಲ್ಲಿ ತನಕ ಎಲ್ಲ ಟ್ರಾವೆಲ್ ಮಾಡಲೇಬೇಡಿ ಮೇಡಮ್, ನೀವು ಆರಾಮಾಗಿ ಮನೇಲಿರಿ ಅಂತ ಅಂದರು. ಅವ್ರ ನನ್ನ ಹತ್ರ ಇರೋ ಪ್ರತಿ ಸಿಲ್ಕ್ ಸ್ಯಾರಿ ಬ್ಲೌಸನ್ನು ನಾನು ಅವ್ರ ಹತ್ರನೇ ಸ್ಟಿಚ್ ಮಾಡಿಸಿರೋದು. ಹಂಗಾಗಿ ಅವ್ರು ಹಳೇ ಕಸ್ಟಮರ್ ಅಲ್ವಾ. ಇನ್ನೂ 2 ಬಂದರೆ ಸೊಪ್ಪು ಚೆನ್ನಾಗಿ ಬೆಂದಿರುತ್ತೆ, ಆಗ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬಿಟ್ಟಿದ್ದೀನಿ, ಟೈಮ್ ಆಗೋಯ್ತು ಆಲ್ರೆಡಿ 1:10. ಸೊ ಅದೇ ಹೇಳ್ತಾ ಇದ್ನಲ್ಲ, ಅವ್ರು ಅದೇ ಹಂಗೆ ಅಂದರು. ನನಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಮತ್ತು ಅವ್ರದ್ದು ಹ್ಯಾಂಡ್ ವರ್ಕು ನನಗೆ ಭಾಳ ಇಷ್ಟ ಆಗುತ್ತೆ, ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕು. ಅಲ್ಲಿ ಬಿಟ್ಟು ನಾನು ಬೇರೆ ಕಡೆ ಇನ್ನೆಲ್ಲೂ ನನಗೆ ಇಷ್ಟ ಆಗಲ್ಲ. ಸೊ ಹಂಗಾಗಿ ಅವರೇ ಮನೆಗೆ ಬಂದು ತಗೊಂತೀನಿ ಅಂದರು. ಇಷ್ಟು ನಡೀತಾ ಇದೆ. ಕುಕ್ಕರ್ ಕೂಗ್ತು, ಹೋಗಿ ಅದನ್ನ ಸ್ವಲ್ಪ ಒಗ್ಗರಣೆಗೆ ಹಾಕ್ಬಿಟ್ಟು ರೈಸ್ ಇಟ್ಟು ಬಂದುಬಿಡ್ತೀನಿ. ಅಷ್ಟೊತ್ತಿಗೆ ಮನು ಬರ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಇದೆ ನನಗೆ. ಇಷ್ಟೆಲ್ಲ ಮಾಡೋಷ್ಟರಲ್ಲಿ 1:30 ಆಗುತ್ತೆ. ಒಂದು ½ ಅನ್ ಅವರ್ ರೆಸ್ಟ್ ಮಾಡೋಕ್ಕೆ ನನಗೆ ಟೈಮ್ ಸಿಗುತ್ತೆ ಅಷ್ಟೇ. 2 ಗಂಟೆಗೆ ಲಾಗಿನ್ ಔಟ್, ಆಮೇಲೆ ಊಟ ಮಾಡೋದು. ಯಾಕೆಂದರೆ ಸ್ವಲ್ಪ ತಿಂಡಿ ತಿಂದಿದ್ದು ಲೇಟ್ ಆಯಿತು. ನಾವು ಎದ್ದಿದ್ದೇ ಲೇಟ್ ಆಗೋಯ್ತು. 9:45 ಎದ್ದಿದ್ದೀನಿ ನಾನು. ಯಾಕೋ ರಾತ್ರಿ ಸುಮಾರು ಸರಿ ಎಚ್ಚರ ಆಗಿ ಮಲ್ಕೊಂಡೆ. ಶೆಕೆಗೆ ಫ್ಯಾನ್ ಹಾಕ್ಕೊಬಿಡ್ತೀವಲ್ಲ, ಆ ಫ್ಯಾನ್ ಗಾಳಿಗೆ ಪದೇ ಪದೇ ರೆಸ್ಟ್ ರೂಮಿಗೆ ಹೋಗ್ಬೇಕು ಅಂತ ಫೀಲ್ ಆಗ್ತಾ ಇರುತ್ತೆ. ಅದಕ್ಕೆ ಸುಮಾರು ಸರಿ ಎದ್ದೇಳ್ತಾ ಇರ್ತೀನಿ ನಾನು ಇತ್ತೀಚೆಗಂತೂ. ಸೊ ಹೋಗೋಣ, ಕಿಚನ್ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಬಂದರು ನಮ್ಮ ಯಜಮಾನರು ಬಂದರು. ಈಗ ಲಾಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಾನು ಒಳಗಡೆಯಿಂದ ಲ್ಯಾಚ್ ಮಾಡಿಕೊಂಡ್ರೆ ಎಲ್ಲೆಲ್ಲೋ ಬ್ಯುಸಿ ಇರ್ತೀನಲ್ಲ ಅಂತ ಅವರೇ ಲಾಕ್ ಮಾಡ್ಕೊಂಡು ಕೀ ತಗೊಂಡು ಹೋಗೋದು. ಇವಾಗ ಹೇಳ್ತಾ ಇದೆ, ಲಾಕ್ ಮಾಡ್ಕೊಂಡು ಕೀ ತಗೊಂಡು ಹೋಗ್ತಾರೆ. ನಾನು ಏನೇನೋ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ, ಬಂದ ತಕ್ಷಣ ಡೋರ್ ತೆಗಿಯಲ್ಲ ಅಂತ. ಆಯಿತಾ ಹೋಗಿದ್ದು ಕೆಲಸ? ಎಂಟ್ರಿ ಮಾಡಿಕೊಟ್ರಾ? ಕೇಳಿದ್ರಾ ಮೇಡಮ್ ಯಾಕೆ ಬರಲಿಲ್ಲ ಅಂತ? ಗೊತ್ತಲ್ಲ. ಹೌದಾ? ನಾನು ಫೋನ್ ಕಾಲ್ ಮಾಡಿದ್ರೆ ವಾಯ್ಸಲ್ಲೇ ಗುರ್ತಿಡಿತಾರೆ. ಮಂಜುಳಾ ಮೇಡಮ್ ಅಲ್ವಾ ನೀವು ಅಂತ. ಹೌದು ಮೇಡಮ್ ನೀವು ದಯವಿಟ್ಟು ಬರಬೇಡಿ, ಮನೇಲಿರಿ, ಆರಾಮಾಗಿ ಕಳಿಸ್ಕೊಡಿ ಸರ್ನ, ನಾವು ಮಾಡಿಕೊಡ್ತೀವಿ ಅಂತ. ಖುಷಿ ಆಗತ್ತೆ. ತೆಗಿಯೋದು ಫೈಲು ನೋಡೋಣ ಹೆಂಗೆ ಎಂಟ್ರಿ ಮಾಡೋರೆ. ತಾಯಿ ಕಾರ್ಡ್ ನಾನು ತೋರಿಸೇ ಇಲ್ಲ, ಮಾಡಿಸಿರೋದು. ನಾನು ಆ್ಯಕ್ಚುಲಿ ತಾಯಿ ಕಾರ್ಡ್ ಮಾಡಿಸಿದ್ದೆ ಲೇಟು. ಆಲ್ಮೋಸ್ಟ್ ಒಂದು 4.5 months ಆಗಿತ್ತ ನನಗೆ. ನಾವು ತಾಯಿ ಕಾರ್ಡ್ ಮಾಡಿಸಿದಾಗ ನಮಗೆ ಬೆಂಗಳೂರಲ್ಲಿ ಎಲ್ಲಿ ಹೋಗಬೇಕು ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ, ಸುಮ್ಮನೆ ಆಗೋಗ್ಬಿಟ್ಟಿದ್ವಿ. ಇದು ನಮ್ಮ ಮಮ್ಮಿ ಸರ್ವಿಸಲ್ಲಿದ್ದಾಗ ನಮ್ಮಮ್ಮ ಮಾಡಿಕೊಡೋರು. ನಮ್ಮಮ್ಮಂದೇ ಫೋರ್ಸ್ ಆಗೋಗಿತ್ತು. ಅಲ್ಲೆಲ್ಲರೂ ಮಾಡಿಸಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಾಡ್ತಾರೆ, ಮಾಡಿಸಿ ಅಂತ. ಕೊನೆಗೆ ಮನು ಅವ್ರ ಫ್ರೆಂಡ್ ಯಾರಿಗೋ ಕಾಲ್ ಮಾಡಿದ್ರು. ಆಮೇಲೆ ಅಲ್ಲಿಂದ ಅಯ್ಯೋ ಇಲ್ಲೇ ಇರೋದು ಬಾರಪ್ಪ ಮಾಡಿಸ್ಕೋ ಅಂತ. ಆಮೇಲೆ ಹೋಗಿ ಮಾಡಿಸ್ಕೊಂಡು ಬಂದಿದ್ವಿ. ಹಂಗಾಗಿ ಅವ್ರು ಅಂದಿದ್ರು, ಅದೇ ನಾನು ಅವಾಗಲೇ ಹೇಳ್ದಂಗೆ ರೆಗ್ಯುಲರ್ ಚೆಕಪ್ ಆದಾಗ ಕಳಿಸ್ಕೊಡಿ, ಅದು ಹಾಸ್ಪಿಟ್ಲು ಫೈಲು ಇದು 2 ಫುಲ್ ಬುಕ್ಲೆಟ್ ಥರ ಇದೆ, ಎಂಟ್ರಿ ಮಾಡಿ ಕಳಿಸ್ತೀವಿ ಅಂತ. ಅಲ್ಲಿ ಸ್ವಲ್ಪ ಕಾರ್ ಪಾರ್ಕಿಂಗಿಗೆ ಅಷ್ಟು ಜಾಗ ಸಿಗಲ್ಲ, 2 ವೀಲರಲ್ಲಿ ಓಡಾಡಲ್ಲ ನಾನು. ಅದನ್ನೇ ಹೇಳಿದ್ದಕ್ಕೆ ಲಾಸ್ಟ್ ಟೈಮ್ ನಾನು ಹೋಗಲೇಬೇಕಿತ್ತು ಇದನ್ನು ಮಾಡಿಸೋದಕ್ಕೆ ಮ್ಯಾಂಡೇಟ್ರಿ ಆಗಿ. ಯಾಕೆಂದರೆ ನಂದು ಅವ್ರದ್ದು ಬೇಸಿಕ್ ಚೆಕಪ್ ಅವ್ರು ಮಾಡ್ಕೊಳ್ಳೇಬೇಕಿತ್ತಂತೆ. ಸೊ ಲಾಸ್ಟ್ ಟೈಮ್ ಹೆಂಗೆಂಗೋ ಹೋಗಿದ್ವಿ. ಅದಕ್ಕೆ ನೆಕ್ಸ್ಟ್ ಟೈಮಿಂದ ಏನು ಬರೋ ಅವಶ್ಯಕತೆ ಇಲ್ಲ ಅಂತ ಹಿಂಗೆ ಎಂಟ್ರಿ ಮಾಡಿ ಕಳಿಸ್ತಾರೆ. ಇದು ಫುಲ್ ಬುಕ್ಲೆಟ್ ಥರ ಇರುತ್ತೆ. ಇದು ಏನಕ್ಕಪ್ಪ ಯೂಸ್ ಅಂದರೆ, ನೆಕ್ಸ್ಟು ಪಾಪು ಬಂದಮೇಲೆ ಪಾಪು ವ್ಯಾಕ್ಸಿನೇಷನ್ನು ಅದೆಲ್ಲ ಯೂಸ್ ಆಗುತ್ತೆ. ಆ್ಯಕ್ಚುಲಿ ಪ್ರೆಗ್ನೆಂಟ್ವರೆಗೂ ತುಂಬ ಬೆನಿಫಿಟ್ ಇದೆ ತಗೊಂಡ್ರೆ. ಬಟ್ ನಾವು ಏನು ಪ್ರೆಗ್ನೆನ್ಸಿ ಬೆನಿಫಿಟ್ಸ್ ಎಲ್ಲ ಏನೂ ತಗೊತಾ ಇಲ್ಲ, ಫ್ಯೂಚರ್ ಯೂಸಿಗೆ ಇರಲಿ ಅಂದ್ಬಿಟ್ಟು ಮಾಡಿಸ್ಕೊಂಡಿದ್ದೀವಿ. ಪಾಪು ಬಂದಮೇಲೆ ಬೇಕಾಗುತ್ತೆ ವ್ಯಾಕ್ಸಿನೇಷನ್ಗೆಲ್ಲ ಅಂತ ಅಷ್ಟೇ. ಆಯಿತು, ಇವಾಗ ಇದೆಲ್ಲ ಎತ್ತಿ ಒಂದು ಕಡೆ ಇಡಬೇಕು. ಫೈಲ್ಗಳು ಮೇಂಟೈನ್ ಮಾಡೋದೇ ಇವಾಗ ಒಂದು ದೊಡ್ಡ ಟಾಸ್ಕು ಅಲ್ವಾ. ಎಲ್ಲ ಕಬೋರ್ಡ್ ನೀನೇ ತಗೊಂಡಿದ್ದೀರಾ, ಎಲ್ಲಿ ಬೇಕಾದ್ರೆ ಇಟ್ಕೋ. ಹೌದು, ಕಬೋರ್ಡಲ್ಲಿ ನನ್ನ ಮೆಡಿಸನ್ಸು, ನನ್ನ ಫೈಲ್ಸು ಎಲ್ಲ ಒಂದು ಕಡೆ ಇರ್ತವೆ. ಅದು ನೀನು ಬಿಸಾಕೊಳ್ಳೋದು, ನಾನು ಜಾಗ ಇಲ್ಲದ್ರೆ ಅಲ್ಲಿ ಇಕ್ಕೋದು. ಅಷ್ಟೊಂದು ಫೈಲ್ಸ್ ಇಟ್ಬಿಟ್ಟಿದ್ದೀನಿ ನಮ್ಮನ್ನು. ಅಷ್ಟೊಂದು ಕಬೋರ್ಡ್ ನೀನೇ ತಗೋಬಿಟ್ಟಿದ್ಯಾ. ಏನೋ ಒಂದು ಅವಾಗವಾಗ ಕಂಪ್ಲೇಂಟ್ಸ್ ಮಾಡ್ತಾ ಇರಬೇಕು ನೀನು. ನೀನೇ ಕಂಪ್ಲೇಂಟ್ ನಾವುಗಳು ಯಾರು ಮಾಡಲ್ಲ. ಮೂವಲ್ಲೇ ಬಿಡತ್ತ ಹೆಂಗೋ ಬದಿಕಳ್ಳಿ ಬಡಪಾಯಿಗಳು ಬಿಟ್ಬಿಡ್ತೀವಿ. ಅಂದರೆ ನನ್ನ ಬಡಪಾಯಿ ಅಂತ ಹೇಳ್ತಾ ಇದ್ದೀಯಾ? ನಿನ್ನಂಥವರು ಏನೋ ನನ್ನ ಬಡಪಾಯಿ ಅಂತ ಒಪ್ಕೊಂಡ, ಅಮಾಯಕಿ ಅಂತ ಒಪ್ಕೊಂಡ ಅಷ್ಟೇ. ಅಮಾಯಕಿ, ಬಡಪಾಯಿ, ಬ್ರಿಟಿಷರು. ಓಕೆ, ಬಾಯ್. ಸಾಹೇಬ್ರಿಗೆ ಬೇಜಾನ್ ಕೆಲಸಗಳಿದೆ, ಬ್ಯುಸಿ ಆಗ್ಬಿಟ್ಟವ್ರೆ. ಈಗಲೂ ಬೇಗ ಹೋಗಿ ಬಂದ್ಬಿಡ್ತೀನಿ ಮಂಜು ಅಂದ್ಕೊಂಡು ಹೋಗಿ ಬಂದಿದ್ರು. ನಾವು ಹೋಗಿ ಅಲ್ಲಿ ನಮ್ಮ ಕುಕ್ಕರ್ ಕರೀತಾನೇ ಇದೆ, ಅಕ್ಕ ಬಾ ನಾನು ರೆಡಿ, ಅಕ್ಕ ಬಾ ನಾನು ರೆಡಿ ಅಂತ. ಹೋಗ್ತೀನಿ ನಾನು, ಅಲ್ಲ ಕರಿತು ಪುನಃ. ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ.
ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ ನನಗೆ ಅಂತೀನಿ. ಯೂಶ್ವಲಿ ನಾನು ಹಿಂಗೆ ಸ್ಟೂಲ್ ಇಟ್ಕೊಂಡ್ರಿ, ಇಲ್ಲಾಂದ್ರೂ ನಾನು ಮೊದಲಿಂದನೂ ಇದು ಅಭ್ಯಾಸ, ಇವಾಗಂತ ಏನು ಇಟ್ಕೊತಾ ಇಲ್ಲ. ನಾನು ಯಾವಾಗಲೂ ಲೆಗ್ ಸಪೋರ್ಟಿಗೆ ಈ ಥರ ಸ್ಟೂಲ್ ಇಟ್ಕೊಂಡೇ ಕೂತ್ಕೊಳ್ಳೋದು, ಫುಲ್ ಕಾಲು ಕೆಳಗಡೆ ಬಿಟ್ಟು ಕೂತ್ಕೊಳ್ಳಲ್ಲ, ಅದು ಕಾಲು ಪೇಯ್ನ್ ಬರುತ್ತೆ ಅಂತ. ಸೊ ಇವಾಗನೂ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದು ಇನ್ನೂ ಹೈಟ್ ಮಾಡಿಕೊಂಡ್ರೆ ಏನಾಗುತ್ತೆ, ಟೇಬಲ್ಲಿಗೆ ನೀ ಟಚ್ ಆಗುತ್ತೆ, ಕಂಫರ್ಟಬಲ್ ಇರಲ್ಲ. ಇದು ಕರೆಕ್ಟ್ ಹೈಟ್ ಇದೆ ಕಂಫರ್ಟಬಲ್ ಆಗಿ. ಬಟ್ ಏನು ಅಂತ ಗೊತ್ತಿಲ್ಲ, ನಿನ್ನೆ ಸಾಯಂಕಾಲದಿಂದ ನನಗೆ ಬಲ್ಗಾಲು ನರ ಹಿಂಗೆ ಪುಲ್ ಮಾಡ್ದಂಗೆ ಆಗ್ತಾ ಇರೋದು. ಇದರಿಂದನೇ ಆಗಿ ನೈಟೆಲ್ಲ ಸರಿಯಾಗಿ ನಿದ್ದೆನೂ ಮಾಡಿಲ್ಲ ನಾನು. ಬೆಳಗ್ಗೆಯಿಂದ ಪರವಾಗಿರಲಿಲ್ಲ, ಬೆಳಗ್ಗೆ ಒಂದು 3-3:30 ತನಕನೂ ಅದು ನರ ಎಳ್ತಾ ಇತ್ತು ನನಗೆ. ಅದಾದಮೇಲೆ ಏನಿಲ್ಲ, ಆರಾಮಾಗಿ ನಿದ್ದೆ ಮಾಡಿದೆ. ಈಗ ಕಿಚನಲ್ಲಿ ನಿಂತ್ಕೊಂಡು ಅಡುಗೆ ಮಾಡ್ಬಿಟ್ನಲ್ಲ, ಪುನಃ ಇದು ಸ್ಟಾರ್ಟ್ ಆಗಿದೆ. ಇವಾಗ ಕೂತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಇಲ್ಲಿ ಕಣ್ಣಲ್ಲೆಲ್ಲ ನೀರು ಬಂದಂಗೆ ಆಗ್ತಾ ಇದೆ ನನಗೆ. ಸ್ವೆಲ್ಲಿಂಗ್ ನೋಡಿ ಹೆಂಗಾಗಿದೆ. ಇದು ಆ್ಯಕ್ಚುಲಿ ಕಮ್ಮಿ ಸ್ವೆಲ್ಲಿಂಗ್, ಇದು ಆ್ಯಕ್ಚುಲಿ 50% ಅಷ್ಟೇ. ಸಂಜೆ ಅಷ್ಟರಲ್ಲಿ ಫುಲ್ಲು ಸ್ವೆಲ್ ಆಗಿಬಿಡುತ್ತೆ. ಬಟ್ ಏನಪ್ಪ ರೀ, ಎಷ್ಟೇ ಸ್ವೆಲ್ಲಿಂಗ್ ಆದರೂ ಪೇಯ್ನ್ ಇರ್ತಾ ಇರಲಿಲ್ಲ. ಸ್ವಲ್ಪ ಓಡಾಡಬೇಕಂದ್ರೆ ಗ್ರಿಪ್ ಸಿಗಲ್ಲ ಅನ್ಸೋದು. ಕೆಳಗಡೆ ಫೀಟೆಲ್ಲ ಸ್ವೆಲ್ ಆಗಿಬಿಟ್ಟಿರೋದಲ್ಲ, ಅದು ನನಗೆ ಗ್ರಿಪ್ ಸಿಗ್ತಾ ಇಲ್ವೇನೋ ಓಡಾಡೋದಕ್ಕೆ ಅಂತ ನನಗೆ ಫೀಲ್ ಆಗೋದು. ಒಂಥರ ಕುಷನ್ ಥರ ಹಿಂಗೆ ಪುಷ್ ಕೊಟ್ಟಂಗೆ ಆಗೋದು ಅದು ಸ್ವೆಲ್ಲಿಂಗ್ ಇರೋದಕ್ಕೆ. ಈಗಂತೂ ಕಾಲು ನೋವು ಆಗ್ತಾನೆ ಇಲ್ಲ, ಹೋಗಿ ಒಂದು ಸ್ವಲ್ಪ ಹೊತ್ತು ಉಳ್ಕೋಬೇಕು ಅನ್ನಿಸ್ತಾ ಇದೆ. ಅಯ್ಯಮ್ಮ, ಏನಪ್ಪ ರಜಾ, ನಿನ್ನ ಕಪ್ಪೆತ್ಕೋದು ಚೆಲ್ಬೇಡ, ಅದ್ರ ಮೇಲಿಲ್ಲ ಕಾಫಿ. ನಾನು ಹೇಳ್ತಾನೆ ಇದ್ದೀನಿ ನನ್ನ ಗಂಡಂಗೆ, ಗ್ಯಾಸ್ ಹಬ್ಬವ, ಹಾಲು ಹಬ್ಬವ, ಹಾಲು ಗ್ಯಾಸು. ನೀನು ಡಿಮ್ಯಾಂಡ್ ಇಡ್ತಾ ಇರೋದು ಅದೇಯಾ? ಏನಂತ? ಹಾಲು ಗ್ಯಾಸು ಏನು ಪ್ರಾಬ್ಲಮ್ ಇಲ್ಲ, ಸುಮ್ಮನೆ ಇರಪ್ಪ. ಎಲ್ಲ ನೀನೇ ಹೇಳಿದ್ದು, ನನಗೇನು ಗೊತ್ತು. ಹಾಲ್ದು ಗ್ಯಾಸ್ದು ನ್ಯೂಸ್ ಚಾನಲ್ ಅವ್ರು ಹೇಳಿದ್ದು, ಹಾಲ್ದು ನೀನೇ ಹೇಳಿದ್ದು. ಅಂಗಡಿಯವ್ರು ಹಂಗಂದ್ರು ಮಂಜು ಅಂತ. ನೀನು ಹೇಳೋ ತನಕ ನನಗದು ಐಡಿಯಾ. ಅವ್ರಿಗೆ ಒಂದಿನ ನಾವು ಹೋಗಿರೋದು 10 ದಿನ ಕಂಟಿನ್ಯೂಸ್ ಆಗಾದರೆ ಆವಾಗ ನಿಜ ಅಂತ ಒಪ್ಕೊಳ್ಳೋಣ. ಒಂದಿನಕ್ಕೆಲ್ಲ ಯಾರು. ಬಟ್ ಬ್ಲೂ ಸಿಗ್ತಾ ಇಲ್ಲ, ಬೇರೆದು ಸಿಗ್ತಾ ಇದೆ. ಅದು ಖಾಲಿ ಬೇಗ ಆಗುತ್ತೆ ಬ್ಲೂ, ಪ್ರತಿದಿನನೂ ಅಷ್ಟೇ. ಅದು ನಿಜ. ಬ್ಲೂಗೆ ಸ್ವಲ್ಪ ಡಿಮ್ಯಾಂಡ್ ಇರುತ್ತೆ. ಮೇ ಬಿ ನಾನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇದ್ದಿದ್ದು ಡಿಮ್ಯಾಂಡ್ ಜಾಸ್ತಿ ಆಗೋಯ್ತು. ನಾವು ಇಲ್ಲ, ಆಗ ನೀನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದ್ರ ಡಿಮ್ಯಾಂಡ್ ಪ್ರೊಡಕ್ಷನ್ನೇ ನಿಲ್ಲಿಸ್ಬಿಟ್ರ, ಫುಲ್ ಕಮ್ಮಿ ಆಗೋಗ್ಯಾರ. ಏನೋ ನಮಗೆ ನಗುವುದು ಅಳುವುದು ನೀವೇ ಹೇಳಿ ಅನ್ನಂಗೆ ಆಗತ್ತೆ ಒಂದೊಂದು ಸರಿ. ಕಾಲು ಎಳ್ತಾ ಇರ್ತೈತೆ ಮನೋದು ನರ. ಓಕೆ ಓಕೆ, ಕ್ಯಾಕರು ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ತೆಪ್ಪಗೆ ಹೋಗಿ ಅನ್ಭವಿಸು ಅಂತೀಯಾ? ಮಲ್ಕೋ ಹೋಗಿ ಒಂದು ಅರ್ಧ ಗಂಟೆ. ಅದನ್ನೇ ಮಾಡೋದು ಇವಾಗ. ಕಾಲು ಸ್ವಲ್ಪ ಸ್ಟ್ರೆಚ್ ಮಾಡ್ಕೊಂಡು ಮಲ್ಕೋಬೇಕು. ಇಲ್ಲಾಂದರೆ ಅದು ಕೂತಿದ್ರೆ ಬ್ಲಡ್ ಫ್ಲೋ ಕೆಳಗಡೆಗೆ ಜಾಸ್ತಿ ಆಗುತ್ತಲ್ಲ ಕಾಲಿಗೆ, ಅದಕ್ಕೆ ಅಂತ ಸ್ವೆಲ್ ಬರೋದು. ಡಾಕ್ಟ್ರ್ ಅದನ್ನೇ ಹೇಳಿದ್ದು, ನೀವು ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಕೆಲಸ ಮಾಡಿದ್ರಿಂದ ಬ್ಲಡ್ ಫ್ಲೋ ಆಗೋದ್ರಿಂದ ಸ್ವೆಲ್ಲಿಂಗ್ ಬರುತ್ತೆ, ನಥಿಂಗ್ ಟು ವರಿ ಅಂತ. ಪೇಯ್ನ್ ಎಲ್ಲ ಏನು ಇರಲಿಲ್ವಲ್ಲ. ಬಟ್ ಇದು ಮೇ ಬಿ ಮೊನ್ನೆ ಎಲ್ಲ ಓಡಾಡ್ಕೊಂಡು ಬಂದ್ವಲ್ಲ ಅದ್ರದ್ದು ಅಂತ. ಹೌದು, ಎಕ್ಸಾಕ್ಟ್ಲಿ. ಒಂದೊಂದ್ಸರಿ ನನ್ನ ಗಂಡ ನೋಡಿದ್ರೆ ಹೊಟ್ಟೆ ಕಿಚ್ಚಾಗುತ್ತೆ ನನಗೆ. ಹಿಂಗೂ ಇರ್ಬೋದಾ ಅಂತ. ಹೌದು, ಹಿಂಗೆ ಇರೋದು, ಹೀಗೂ ಇರ್ಬೋದೇ ಅಲ್ಲ, ಹೀಗೆ ಇರೋದು. ಆದರೆ ಈ ಪೇನಲ್ಲಿ ಒಂಥರ ಖುಷಿ ಇರುತ್ತೆ, ಬೇಜಾರಿರಲ್ಲ, ಒಂಥರ ಖುಷಿ ಇರುತ್ತೆ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.